ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 22/6/2026ರಂದು ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ. ಈ ಕೊಲೆ ಆಗಿರ್ತಕ್ಕಂಥ ಮೃತ ಶಿವಪ್ಪ ಅಂತ ಬಿಟ್ಟೇಳಿ ಇವರು ಚಿಕ್ಕಬಿದರೆ ಕ್ಯಾಂಪು ಹರಿಹರ ತಾಲೂಕಿನಲ್ಲಿ ಹೆಂಡತಿ ಮತ್ತು ಮಗನೊಂದಿಗೆ ವಾಸ ಮಾಡ್ತಾಯಿರ್ತಾರೆ. ಒಟ್ಟು ಇವರಿಗೆ 2 ಜನ ಮಕ್ಕಳು, ಒಂದು ಹೆಣ್ಮಗು ಮತ್ತು ಇನ್ನೊಬ್ಬ ಗಂಡು ಮಗು. ಹೆಣ್ಮಗಳನ್ನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು ಮಗ ವಾಸ ಮಾಡ್ತಾಯಿರ್ತಾರೆ. ಮಗ ದಾವಣಗೆರೆ ನಗರದಲ್ಲಿ ದಿನನಿತ್ಯ ಕಾಲೇಜಿಗೆ ಹೋಗಿ ಬಂದು ಓಡಾಡ್ಕೊಂಡಿರ್ತಾನೆ. ಆ ದಿನಾಂಕ 22/6/2026ರಂದು ಆ ಕೊಲೆ ಆಗುತ್ತೆ. ಆ ಕೊಲೆ ಆಗಿರ್ತಕ್ಕಂಥ ಅವರ ಅಣ್ಣ ಕಂಪ್ಲೇಂಟ್ ಕೊಡ್ತಾರೆ, ಯಾರೋ ದುಷ್ಕರ್ಮಿಗಳು ಈ ಥರ ತಮ್ಮನನ್ನು ಕೊಲೆ ಮಾಡಿ ಮನೆ ಹಿಂಭಾಗದಲ್ಲಿ ಹಾಕಿ ಹೋಗಿದ್ದಾರೆ ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಶಗರೀರವರು ಮತ್ತು ಎಲ್ಲ ಸಿಬ್ಬಂದಿಗಳು ತನಿಖೆಯನ್ನು ಕೈಗೊಂಡು ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿರ್ತಕ್ಕಂಥ ಏನು ಮೃತನ ಹೆಂಡತಿ ಸಾವಿತ್ರಮ್ಮ ಅಂತ ಬಿಟ್ಟೇಳಿ ಇವರು ಮತ್ತು ಇವರ ಮಗನನ್ನು ದಸ್ತಗಿರಿ ಮಾಡಿದ್ದೇವೆ. ಈ ಒಂದು ಕೊಲೆಗೆ ಮುಖ್ಯ ಕಾರಣ ಏನಂತಂದರೆ, ಏನು ಮೃತ ಶಿವಪ್ಪ ಈತ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಕೂಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಹಣವನ್ನು ಕುಡಿತಕ್ಕೆ ದಾಸನಾಗಿ ಕುಡಿದು ಬಂದುಬಿಟ್ಟು ಮನೆಯಲ್ಲಿ ಗಲಾಟೆ ಮಾಡೋದು, ಹೆಂಡತಿಗೆ ಶೀಲವನ್ನು ಶಂಕಿಸಿ ಪದೇ ಪದೇ ಹೀಯಾಳಿಸಿ ಅವರಿಗೆ ಮಾನಸಿಕವಾಗಿ ಭಾಳಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಅಂತ ಬಿಟ್ಟೇಳಿ ಈ ಒಂದು ಕಾಟದಿಂದ ದೂರವಾಗಬೇಕು, ಗಂಡನ ಒಂದು ಏನು ಬೈಯೋದು ಹೊಡೆಯೋದು ಈ ಒಂದು ಇದರಿಂದ ತಪ್ಪಿಸ್ಕೋಬೇಕಂತ ಬಿಟ್ಟೇಳಿ ಅವತ್ತಿನ ದಿನ ಏನು ಆರೋಪಿತ ಮಹಿಳೆ ಈ ಹತ್ತಿರದಲ್ಲಿರ್ತಕ್ಕಂಥ ಖಾಸಗಿ ವಿಂಡ್ ಮಿಲ್ನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅವತ್ತಿನ ದಿನ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದ ನಂತರ ಗಂಡ ಯಥಾಸ್ಥಿತಿ ಕುಡಿದು ಬಂದು ಹೆಂಡತಿಗೆ ಕೆಟ್ಟದಾಗಿ ಬೈತಾ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನಿದ್ದೆಗೆ ಜಾರ್ತಾನೆ. ಇವಳು ಆ ಸಮಯದಲ್ಲಿ ಅಲ್ಲೇ ಮನೆ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಗಂಡನ ತಲೆಗೆ ಭಾರವಾಗಿ ಹೊಡೆದು ನಂತರ ಅವನ ಕಿವಿ ಮತ್ತು ಮೂಗಲ್ಲಿ ರಕ್ತ ಬರುತ್ತೆ. ಅವನು ಅಲ್ಲೇ ಸ್ಥಳದಲ್ಲೇ ಸಾಯ್ತಾನೆ. ಸುಮಾರು 2 ಗಂಟೆ ಸುಮಾರಿಗೆ ಮನೆಗೆ ಆಗಮಿಸಿರ್ತಕ್ಕಂಥ ಮಗ ಇದನ್ನೆಲ್ಲ ನೋಡ್ತಾನೆ. ನೋಡಿಬಿಟ್ಟು ಈ ಥರ ಆಗಿದ್ದನ್ನು ನೋಡಿ ಅವನು ವಾಪಸ್ಸು ತನ್ನ ತಾಯಿ ಏನೋ ಹೇಳಿಬಿಟ್ಟು ವಾಪಸ್ ಕಳಿಸ್ಕೊಡ್ತಾಳೆ. ಮನೆಗೆ ವಾಪಸ್ ಹೋಗ್ತಾನೆ. ಈವ್ನಿಂಗ್ ಬಂದು ಈ ಒಂದು ಮೃತ ದೇಹವನ್ನು ತಮ್ಮ ಮನೆಯ ಹಿತ್ತಲಿನಲ್ಲಿ ಇಬ್ಬರು ಕೂಡ ಸಾಗಿಸಿ ಅಲ್ಲಿ ಅದನ್ನು ಇಡ್ತಾರೆ. ತದನಂತರ ಈ ರೀತಿ ಯಾರೋ ಕೊಲೆ ಮಾಡಿದ್ರೆ ಅಂತ ಬಿಟ್ಟೇಳಿ ಅದನ್ನು ಬಿಂಬಿಸಿ ಅವರ ಮೃತನ ಅಣ್ಣ ಈ ರೀತಿ ಕಂಪ್ಲೇಂಟ್ ಕೊಡ್ತಾನೆ. ಈ ಎಲ್ಲ ಆಯಾಮಗಳನ್ನು ತನಿಖೆ ಕೈಗೊಂಡು ಮತ್ತು ಊರಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿದಾರರಿಂದ ಮಾಹಿತಿಯನ್ನು ಕಲೆ ಹಾಕಿ ಇವರನ್ನು ನಾವು ನಿನ್ನೆ ದಿನ ದಸ್ತಗಿರಿ ಮಾಡಿ ಹಾಲಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇವೆ. ಈ ಒಂದು ಪ್ರಕರಣದಲ್ಲಿ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲು, ಅದರ ಜೊತೆಗೆ ಏನೋ ಮೃತದೇಹವನ್ನು ಸಾಗಿಸಲು ಮತ್ತು ಮೃತದೇಹ ಯಾವುದೇ ರೀತಿಯ ಕುರುಗಳು ಸಿಗದಂತೆ ಅಡುಗೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಶವವನ್ನು ನೀರಿನ ತೊಳೆದುಬಿಟ್ಟಿರ್ತಾರೆ, ನೀರಿಂದ ಹಾಕಿಬಿಟ್ಟು ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ಬಟ್ಟೆ ಮತ್ತು ಹೆಣವನ್ನು ಹಿಂಭಾಗದಲ್ಲಿ ಸಾಗಿಸಲು ಉಪಯೋಗಿಸಿರ್ತಕ್ಕಂಥ ಗೋಣಿಚೀಲ ಇವೆಲ್ಲವನ್ನು ಕೂಡ ಅವರು ತಮ್ಮ ಮನೆಯ ಹಿತ್ತಲಿನಲ್ಲಿ ಮುಚ್ಚಿಟ್ಟಿರ್ತಾರೆ. ಒಂದು ಏನು ಮರಳಿನಲ್ಲಿ ಅಲ್ಲೆಲ್ಲವನ್ನು ಸೀಜ್ ಮಾಡಿಕೊಂಡು ಈಗಾಗಲೇ ಇಬ್ಬರು ಆರೋಪಿಗಳನ್ನು ತಾಯಿ ಮತ್ತು ಮಗನನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತನಿಖೆ ಮುಂದುವರಿಯುತ್ತೆ.